ಮತ್ತೆ 12ನೇ ತಾರೀಕು ಎಲ್ಲ ನಮ್ಮ ರಾಷ್ಟ್ರೀಕರಣದ ಆಸ್ತಿಗಳನ್ನ ಖಾಸಗೀಕರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಅನುಷ್ಠಾನಗೊಳಿಸೋದ್ರ ಜೊತೆಗೇನೆ ಬ್ಯಾಂಕ್ಗಳನ್ನು ಕೂಡ ಇವತ್ತು ಖಾಸಗೀಕರಣ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ನಾವು ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸುಮಾರು ವರ್ಷಗಳಿಂದ ಹೋರಾಟ ಮಾಡೋದ್ರ ಮುಖಾನೆ ಸುಮಾರು 550ಕ್ಕೂ ಅಧಿಕ ನಮ್ಮ ರೈತರನ್ನ ಬಲಿ ತೆಗೆದುಕೊಂಡಂತ ಕೇಂದ್ರ ಸರ್ಕಾರ ಮಂಡಿ ಊರಿ ಹೇಳ್ತು, ನಾವು ಈ ಕೂಡಲೇ ಎಲ್ಲ ಕಾನೂನುಗಳನ್ನ ಹಿಂಪಡಿತೀವಿ, MSP ಅನ್ನ ಜಾರಿ ಕೊಡ್ತೀವಿ, ಎಲ್ಲ ದುಡಿಯುವ ವರ್ಗದ ನೌಕರರಿಗೆ ಪದ್ಧತಿಯನ್ನ ಕೊಡ್ತೀವಿ ಅಂತೇಳಿ ವರ್ಷಕ್ಕೆ 2 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು. ಇನ್ನೂ ಉದ್ಯೋಗನ ಕೂಡ ಇವರು ಸೃಷ್ಟಿ ಮಾಡಲಿಲ್ಲ. ಇವತ್ತು ಕೋಟ್ಯಾಂತರ ನಿರುದ್ಯೋಗಿಗಳು ಇವತ್ತು ಡಿಗ್ರಿಯನ್ನು ಪಡೆದಂತವ್ರು, ಉದಾಹರಣೆಗೆ ಒಂದೇ ಒಂದು ಸ್ಯಾಂಪಲ್ ಕೊಡೋದಾದ್ರೆ ಇಂಜಿನಿಯರ್ ವಿಭಾಗದಲ್ಲಿ ಪರಿಣಿತಿಯನ್ನು ಹೊಂದಿರ್ತಕ್ಕಂಥವ್ರು ಕರ್ನಾಟಕದ ಒಂದರಲ್ಲೇ ಒಂದು ವರ್ಷಕ್ಕೆ 15 ಲಕ್ಷ ಜನ ಇಂಜಿನಿಯರ್ಗಳು ಪದವಿಯನ್ನು ಪಡೆದು ಬೀದಿ ಬರ್ತಾ ಇದ್ದಾರೆ. ಅವ್ರು ಯಾವುದೇ ಪದ್ಧತಿ ಇಲ್ಲ. ಅದೇ ರೀತಿನೇ ಬೇರೆ ಬೇರೆ ವಲಯ ಲೆಕ್ಕ ಹಾಕೊಂಡ್ರೆ ಕರ್ನಾಟಕ ಒಂದರಲ್ಲೇ 10 ಕೋಟಿ ಗಟ್ಟಲೆ ಜನ ಇವತ್ತು ನಿರುದ್ಯೋಗಿಗಳಾಗಿ ಬೀದಿ ಬೀಳ್ತಾ ಇದ್ದಾರೆ. ಇವತ್ತು ಏನು 29 ಕೋಡ್ಗಳನ್ನ ರದ್ದು ಮಾಡಿ ಕೇವಲ 4 ಕೋಡ್ಗಳನ್ನ ಮಾಡಿ ಯಾವುದೇ ವಲಯದಲ್ಲಿ ಸಂಘಟನೆ ಮಾಡಂಗಿಲ್ಲ, EPF ಕೇಳಂಗಿಲ್ಲ, ಭದ್ರತೆಯನ್ನ ಕೇಳಂಗಿಲ್ಲ, ಯಾವುದನ್ನು ಕೇಳಂಗಿಲ್ಲ ಅಂತಕ್ಕಂಥ ಕಾನೂನು ಮಾಡೋದ್ರ ಜೊತೆಗೆ ಇವತ್ತು ಬೀಜ ಕಾಯ್ದೆ ಹಿಂದೆ ಏನು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಕಾರ್ಗಿಲ್ ಯುದ್ಧ ಬೀಜ ವಿರುದ್ಧ ಕಿರುತರಾದಂತ ರಾಷ್ಟ್ರವ್ಯಾಪಿ ಹೋರಾಟವನ್ನು ರೂಪಿಸಿದ್ರು. AKS ಕೂಡ ರಾಷ್ಟ್ರವ್ಯಾಪಿ ಹೋರಾಟವನ್ನು ರೂಪಿಸು. ಇಂಥ ಒಂದು ಕಾರ್ಗಿಲ್ ಬೀಜವನ್ನ ಇವತ್ತು ಬೇರೆ ರೀತಿಯ ಬೀಜ ಕಾಯ್ದೆ ಒಪ್ಪಂದದ ಅಡಿಯಲ್ಲಿ ಇವತ್ತು ರೈತರ ಹೊಲವನ್ನ ಬರಡು ಮಾಡ್ಲಿಕ್ಕೆ ಇವತ್ತು ಬೀಜ ಕಾಯ್ದೆಯನ್ನ ಜಾರಿ ತರ್ತಾ ಇದ್ದಾರೆ. ಇವತ್ತು ನೀರನ್ನ ಕಾಯ್ದೆಯನ್ನ ಜಾರಿ ತರ್ತಾ ಇದ್ದಾರೆ. ವಿದ್ಯುತ್ತನ್ನ ಖಾಸಗೀಕರಣಗೊಳಿಸ್ತಾ ಇದ್ದಾರೆ. ಟೆಲಿಫೋನಿಗೆಲ್ಲ ಮುಳುಗೋಗಿದೆ, LIC ಮುಳುಗೋಗಿದೆ, ಬಂದರ್ ಮುಳುಗೋಗಿದೆ, ರೈಲ್ವೆ ಮುಳುಗೋಗಿದೆ. ಇವತ್ತೆಲ್ಲ ವಲಯದ ಹಣವನ್ನ ದುಡಿಯುವ ಸರ್ಕಾರಕ್ಕೆ ಬರುವಂತ ಆರ್ಥಿಕ ನೆರವನ್ನ ಇವತ್ತು ಉಳ್ಳವರ ಶಿವಾಲಯ ಅನ್ನುವಾಗ ಅಂಬಾನಿ ಅದಾನಿಯ ಜೇಬ್ ತುಂಬಿಸುವಂತ ಕೆಲಸವನ್ನ ಈ ದೇಶದ ಪ್ರಧಾನಿ ಸನ್ಮಾನ್ಯ ಮೋದಿಜಿ ಅವರು ಮಾಡ್ತಾ ಇದ್ದಾರೆ. ಅದನ್ನು ಕೂಡಲೇ ನಿಲ್ಲಿಸಬೇಕು, ಎಲ್ಲ ಕಾಯ್ದೆಗಳನ್ನ ರದ್ದು ಮಾಡ್ಬೇಕಂತೇಳಿ ಒತ್ತಾಯಿಸಿ ಇವತ್ತು ಅಖಿಲ ಭಾರತ ಭಾಗವಾಗಿ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಇವತ್ತು ದೊಡ್ಡ ಮಟ್ಟದ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಮಾಡೋದ್ರ ಮೂಲಕ, ಬೈಕ್ ರ್ಯಾಲಿ ಮಾಡೋದ್ರ ಮೂಲಕ ಈ ಒಂದು ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಿ ಈ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತೇವೆ. ನನ್ನ ಹೆಸರು HG ಉಮೇಶ್ ಅವರ್ಗೆರೆ, ಜೈ ಸಿಟ್ಟು SKM ನ ಜಿಲ್ಲಾ ಸಂಚಾಲಕರು.